ಅದ ಇವತ್ತು ಅಂದ್ರೆ ಟೋಟಲ್ 7 ಜನ ನಾಮಿನೇಷನ್ ಮಾಡಿದ್ವಿ. ಒಂದು ನಿಪ್ಪಾನಿಂದ ಅನ್ನಸಬ್ ಜೊಲ್ಲೆ ಅವ್ರಿ, ರಾಯಬಾಗದಿಂದ ಅಪ್ಪಸಬ್ ಕುಲಗೋಡೆ ಅವ್ರಿ, ಯರಗಟ್ಟಿಂದ ವಿಶ್ವಾಸ್ ವೈದ್ ಅವ್ರಿ, ಸೌದತ್ತಿಂದ ವಿರೂಪಾಕ್ಷಿ ಮಾಮ್ನಿ ಅವ್ರಿ, ಬೈಲೊಂದಿಂದ ಮಾಂತೇಶ್ ದೊಡ್ಡಗೌಡ ಅವರು, ಕಿತ್ತೂರಿಂದ ವಿಕ್ರಮ್ ಇನಾಮ್ದಾರ್, ಖಾನಾಪುರದಿಂದ ಅರವಿಂದ್ ಪಾಟೀಲ್. ಇವತ್ತು ಟೋಟಲ್ 7 ಮಂದಿ ನಾಮಿನೇಷನ್ ಮಾಡಿದ್ರಿ. ಇನ್ನು 6 ಜನನು 11ನೇ ತಾರೀಕು ಮಾಡ್ತಾರೆ. ಅಂದ್ರೆ ಟೋಟಲ್ ನಾವು 13 ಸೀಟ್ಗೆ ಇಲೆಕ್ಷನ್ ಆಗ್ತಾ ಇದ್ರಿ. ಇವತ್ತೇಳು ಅವತ್ತು 6 ಅಂದ್ರೆ 13 ಸೀಟ್ಗೆ ನಾವು ಇಲೆಕ್ಷನ್ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತೆಲ್ಲರೂ ನಾವು ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು 11 ಮಾಡೋದು ಡಿಸೈಡ್ ಮಾಡಿದ್ರಿ. 7 ಜನ ನಿಂತಾರೋ ಟೋಟಲ್ 13 ಜನ ನಮ್ಮ ಪ್ಯಾನಲ್ದಿಂದ ನಾವು ನಿಲ್ಲಿಸ್ತೇವೆ. ಬಹುಶಃ ಈಗ ಅಂದ್ರೆ ನೀವೆಲ್ಲ ನೋಡಾಕತ್ತಿರಲ್ಲ, ಈ ಸಲ BCC ಬ್ಯಾಂಕ್ ಬಗ್ಗೆ ಭಾಳ ಜನ ಅಂದ್ರೆ ನಾಮಿನೇಷನ್ ಫೈಲ್ ಮಾಡತ್ತಾರೋ, ಅವಿರೋಧ ಆಗ್ತೋ ಇಲ್ಲೂ ಗೊತ್ತಿಲ್ಲ ರೀ. ನೋಡೋಣ 11 ತಾರೀಕಿಗೆ 3 ಗಂಟೆಗೆ ಲಾಸ್ಟ್ ಟೈಮಿಂಗ್ ಐತಿ. ಇನ್ನೂ ಕೆಲವೊಂದು ಯಾಕಂದ್ರೆ ಅವತ್ತು 11 ತಾರೀಕು ಮೂಡಲಿಗೆ ಮಾಡ್ತಾ ಇದ್ರಿ, ಗೋಕಾಕ್ ಮಾಡ್ತಾ ಇದ್ದೀವಿ, ಆಮೇಲೆ ನಮ್ದು ರಾಮದುರ್ಗ ರೀ, ಆಮೇಲೆ ಬೆಳಗಾವಿ ಐತಿ, ಆಮೇಲೆ ಅದರ್ಸ್ ಮಾಡ್ತೀವಿ, ಆಮೇಲೆ ಹುಕ್ಕೇರಿ ಮಾಡ್ತೀವಿ. ಅಂದ್ರೆ 13 ತಾರೀಕು ನೋಡೋಣ. ಎಲ್ಲರೂ ಕೂಡ್ರಿ ಅಂದ್ರೆ ಪ್ರಯತ್ನ ನಡೆದಿತ್ತು. ಸರಿ, ಏನು ಚುನಾವಣೆ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ, ಹಿಂಗೂ ರೆಡಿ ಇದ್ವಿ, ಚುನಾವಣೆ ಅದಕ್ಕೂ ರೆಡಿ ಇದ್ವಿ. ಸೊ ಬಟ್ ಈ ಸದ್ಯ ಮೇಲ್ ನೋಟಕ್ಕೆ ಚುನಾವಣೆ ಆಗೋ ಲಕ್ಷಣ ಅದಾವೆ, ಚುನಾವಣೆ ಆಗ್ತಾವೆ. ಇನ್ನೂ ಆಗಿಲ್ಲ. ಹುಕ್ಕೇರಿ ಆಲ್ರೆಡಿ ರಾಜೇಂದ್ರ ಪಾಟೀಲ್ ಹೇಳಿದಿಲ್ಲ ನಾವ್ರಿ, ಅವ್ರನ್ನ ಕ್ಯಾಂಡಿಡೇಟ್. ಆದ್ರೆ ಮೂಡಲಿಗೆ ಆಗಿಲ್ಲ, ಗೋಕಾಕ್ ಆಗಿಲ್ರಿ, ಬೆಳಗಾಂ ಆಗಿಲ್ಲ, ಅದರ್ಸ್ ಆಗಿಲ್ಲ. ಸೊ ಅದನ್ನ ಆಮೇಲೆ ಫೈನಲ್ ಈಗ ಅದನ್ನ 11 ತಾರೀಕಿಗೆ ಗೊತ್ತಾಗ್ತಿಲ್ಲ. 11 ತಾರೀಕು ಹೇಳ್ತಿಲ್ಲ, ಯಾಕಂದ್ರೆ ಇನ್ನೂ ಚರ್ಚೆ ನಡೆದಿದ್ರಿ. ಉಸ್ತುವಾರಿ ಮಂತ್ರಿ ಅವ್ರು ಬೆಂಗಳೂರು ಬಂದ ಕೂಡಲೇ ಅಂದ್ರೆ ಮೂಡಲಿಗೆ ಇರ್ಬೋದು, ಗೋಕಾಕ, ಬೆಳಗಾವ ಎಲ್ಲ ಚರ್ಚೆ ಮಾಡಿ ನಿಮಗೆ 11 ತಾರೀಕು ನಾವು ಒಂದು 11 ಗಂಟೆಗೆ ಫೈನಲ್ ಆಗಿ ಕ್ಯಾಂಡಿಡೇಟ್ ಹೆಸರು ಹೇಳ್ತಾರೆ. ಇಲ್ಲ, ನಾ ಮೊದಲು ಹೇಳಿನಲ್ಲ ರೀ. ಸೊ ಚುನಾವಣೆ ಆಗಬೇಕು, ಎಲ್ಲರೂ ಮತದಾರರಿಗೆ ಹೋಗಿ ಭೇಟಿ ಆಗಬೇಕು, ರಿಕ್ವೆಸ್ಟ್ ಮಾಡಕ್ಕೆ. ಅಂದ್ರೆ 20 ವರ್ಷ ಗಂಟ್ಲೆ ರೀ ಒಂದೊಂದು ತಾಲೂಕಿಗೆ ಅಂದ್ರೆ ಚುನಾವಣೆನೇ ಆಗಿಲ್ರಿ. ಅದಕ್ಕೆ ಎಲ್ಲರೂ ಅಂದ್ರೆ ಮತದಾರರಿಗೆ ಹೋಗಿ ಭೇಟಿ ಆಗಬೇಕು, ಹೇಳಬೇಕು, ಅವ್ರ ಕಷ್ಟ ಸುಖ ಕೇಳಬೇಕು. ಇದು ಒಳ್ಳೆ ಬೆಳವಣಿಗೆ, ಚೆನ್ನಾಗಿ ಸಮಾಧಾನ ಎಲೆಕ್ಷನ್ ಆಗಲಿ ಅಂತ ನಮ್ದೆಲ್ಲ ಆಸೆ ಇದೆ. ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಮತ್ತೊಂದು ಸುತ್ತಿನ ಫೈಟ್ ಅಂತೇಳಿ ವಿಮರ್ಶೆ ಮಾಡ್ಲಾಗ್ತದೆ. ಸಾಧ್ಯ ಇಲ್ಲ, ಅದು ಆಗಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹುಕ್ಕೇರಿ ತಾಲೂಕು ಎಲೆಕ್ಟ್ ಸೊಸೈಟಿ ಒಂದು ತಾಲೂಕು ಸೀಮಿತವಾದಂಥ ಚುನಾವಣೆ ಇದೆ. ಇದು ಜಿಲ್ಲೆಯಲ್ಲಿ ಇದು ಅವ್ರದ್ದು ನಮ್ದು ಹರಿದಿಲ್ರಿ. ನಮ್ದಾದಂಥ ಎಲ್ಲ ಬೆಂಬಲಿಗರ ಗುಂಪು ಐತಿ, ನಾವೆಲ್ಲ ಲೀಡುಗಳದೀವಿ. ಸೊ ಅದನ್ನು ಬಿಂಬಿಸಿದ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ. ಆದ್ರೆ ನಾವೆಲ್ಲ ಮೊದಲು ಒಂದು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಮಾಡ್ಬೇಕಂತೇಳಿ ಹೋಗಿದ್ದೀವಿ. ಆದ್ರೆ ಅವ್ರು ಹೇಳ್ತಾರಲ್ಲ ಕತ್ತಿ ಜಾರಕಿಹೊಳಿ ಆಗೋದಿಲ್ಲ. ಸೊ ಅಂದರೆ ಎಲ್ಲರ ದೃಷ್ಟಿಯಿಂದ ಅಂದ್ರೆ ಚುನಾವಣೆ ಆಗ್ತೈತೆ. ಅದು ಯಾರ ಒಬ್ಬರ ಪ್ರೆಸ್ಟೇಜ್ ಇಟ್ಕೊಂಡು ಚುನಾವಣೆ ಮಾಡೋದಿಲ್ಲ. ನಾ ಏನಿಲ್ಲ, ಬ್ಯಾಂಕ್ ದೃಷ್ಟಿಯಿಂದ ರೈತರು, ಗ್ರಾಹಕರು, ನೌಕರ ಇವನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಹುಕ್ಕೇರಿ ಫೈಟ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಚುನಾವಣೆ ಅಂದ ನಂತರ ಎಲ್ಲರೂ ನಿಂತವ್ರು ಗೆಲ್ಬೇಕಂತ ಆಸೆ ಇರ್ತೈತೆ, ನಾವು ಗೆಲ್ಬೇಕಂತ. ಅವರು ಹುಕ್ಕೇರಿ ಕ್ಯಾಂಡಿಡೇಟ್ ಹಾಕಿದ್ವಿ, ಫೈಟ್ ಮಾಡ್ತೀವಿ. ಆಮೇಲೆ ಜನ ಏನ್ ಡಿಸಿಷನ್ ನಿರ್ಧಾರ ಮಾಡ್ತಾರೆ ಸ್ವೀಕಾರ ರಮೇಶ್ ಕತ್ತಿ ಅವರು ಏಕಾಂಗಿ ಆದ್ರ ಅಂದ್ರೆ ನಾನು ಒಂದೇ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡ್ತೀನಿ, ಉಳಿದ ಕಡೆ ಪ್ರಚಾರ ಕರೆದ್ರೆ ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾಯಕತ್ವವನ್ನು ವಹಿಸ್ಕೊಳ್ಳೋದಿಲ್ಲ, ಏಕಾಂಗಿಯಾಗಿ ನಾ ಸ್ಪರ್ಧೆ ಮಾಡ್ತಿಲ್ಲ. ನನಗೆ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಆ ತರ. ಯಾಕಂದ್ರೆ ಅವ್ರು ಒಬ್ಬರ ಹುಕ್ಕೇರಿಗೆ ಮಾಡ್ತಾರೋ ಬೇರೆ ಕಡೆ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ರಿ, ನಮಗೆ ಸಂಬಂಧ ಇಲ್ಲ. ಅವ್ರು ಹೆಂಗ್ ಡಿಸಿಷನ್ ತಗೋಲಿ. ನಾವ್ ಇಡೀ ಜಿಲ್ಲೆ ತುಂಬಾ ಓಡಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅದ ಹೇಳಿದ್ರೆ ಈಗ ನಾವ್ ಹೇಳಿದ್ರೆ ನಮ್ದು 13 ಕ್ಯಾಂಡಿಡೇಟ್ ಅದಾವ, 13 ಕಡೆ ನಾವು ಫೋಕಸ್ ಮಾಡೋರು. 3 ಕಡೆ ಅಂತ ನಾವು ತಲೆ ಕೆಡ್ಸೋದಿಲ್ರಿ. ಏನಿಲ್ಲ, ಆಲ್ರೆಡಿ ಅಡ್ಡಾಡಿ ಎಲ್ಲ ಮುಗಿಸ್ಬಿಟ್ಟಿದ್ರಿ. ಒಟ್ಟೆ ನಿಮ್ಮ ಮುಖಾಂತರ ರೈತರಿಗೆ ಯಾರು ಹೆದರಾಕ್ ಹೋಗ್ಬೇಡ್ರಿ. ಸೊ ಈಗೆಲ್ಲ ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಬ್ಯಾಂಕ್ ಗಟ್ಟಿಯಾಗಿರ್ತೈತಿ. ಬ್ಯಾಂಕ್ ಅದೊಂದು ನಿಮಗೆ ಯಾಕಂದ್ರೆ ಇಷ್ಟು ಗಟ್ಟಿಯಾಗಿರ್ತೈತಲ್ಲ, ಯಾರು ಡಿಪಾಸಿಟ್ರು ಅಂದ್ರೆ ರೈತರು, ಎಂಪ್ಲಾಯಿಗಳು ಯಾರು ಹೆದರಾಕ್ ಹೋಗ್ಬೇಡ್ರಿ. ಅವ್ರ ಚಲೋ ಆಡಳಿತ ನಡೆಸಿ ತೋರಿಸ್ತೀವಿ. ಅಲ್ಲ ಹೋಗ್ಬೋದು, ಯಾಕಂದ್ರೆ ಸ್ವತಂತ್ರ ಐತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ
ಈಗ ನಮ್ಮ ಕ್ಷೇತ್ರಕ್ಕೆ ಬರಬೇಡ ಅನ್ನೋಕ್ಕಾಗ್ತೈತ್ರಿ, ಬರ್ಬೋದು, ಹೋಗ್ಬೋದು, ಮಾಡ್ಲಿಲ್ಲ ಅವ್ರಿಗೆ ಒಳ್ಳೇದಾಗಲ್ಲ, ಮಾಡ್ಲಿಲ್ಲ ಅದಕ್ಕೆ ಬೇಡ ಅನ್ನೋದು. ಸರ್, ಈ ಒಂದು ಚುನಾವಣೆಯಲ್ಲಿ ಹಿಂದಿನ ಹೊಳೆ ಕೂಡ ಹರಿತಾ ಇದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ PA ಒಬ್ರು 5 ಲಕ್ಷ ಕೊಟ್ಟಿದ್ದೀವಿ ನಾವು ಅನ್ನುವಂತ ಮಾತು ಬಹಳಷ್ಟು ವೈರಲ್ ಆಗ್ತಾ ಇದೆ. ಈಗ ನನಗೇನು ಅನ್ಸೋದಿಲ್ಲ, ಯಾಕಂದ್ರೆ ನೋಡ್ರಿ ಒಂದೊಂದು ವಿಷಯಗಳು ಎಲ್ಲಾರ ಚರ್ಚೆಗೆ ಬಂದಿರ್ತಾವ್ರೆ. ಅಂದ್ರೆ ಅದನ್ನ ಈಗ ಪೊಲಿಟಿಕಲ್ ಪಾರ್ಟಿಗಳು ಒಂದು ಸಣ್ಣ ವಿಷಯ ಇಟ್ಕೊಂಡು ದೊಡ್ಡ ಮಾಡ್ತಿರ್ತಾರೆ ಇಲೆಕ್ಷನ್ದಾಗ. ನನಗೆ ನಂಗೆ ಆಗೈತೆ ಅನ್ಸೋದಿಲ್ಲ ರೀ. ಅವ್ರು ಯಾಕೆ ಹಂಗೆ ಸ್ಟೇಟ್ಮೆಂಟ್ ಗೊತ್ತಿಲ್ಲ, ಅವ್ರು ಕ್ಲಾರಿಫೈ ಮಾಡ್ಕೋದು ಅವ್ರು ಚಲೋ ಆ ಥರ ಏನು ಆಗಿಲ್ರಿ. ಬಟ್ ಮುಂದೆ ಆಡಳಿತ ನಾವು ಗೆಲ್ತೀವಿ, 19 ತಾರೀಕು ನಿಮ್ಗೆ ಒಳ್ಳೆಯ ಸುದ್ದಿ ಹೇಳ್ತೀವಿ, ನಿಮ್ಗೆಲ್ಲ ಖುಷಿ ಕೊಡ್ತೀವಿ. ಬಟ್ ಇಡೀ ಜಿಲ್ಲೆ ಜನತೆಗೆ ದೇವ್ರ ಒಳ್ಳೇದ್ ಮಾಡಿ ಇಷ್ಟ ಬೈತೆ. ಕೊನೆಯದಾಗಿ ಬಹಳಷ್ಟು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಟೀಕೆ ಹೋಗ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಅದು ಹುಕ್ಕೇರಿ ಎಲೆಕ್ಷನ್ ಸೊಸೈಟಿ ಇರ್ಬೋದು, ಈಗ ಆದ ನಂತರ ಭಾಳ ಮಾತಾಡಿದಾರೆ 15 ದಿವಸನಾಗ. ನಾವೆಲ್ಲ ನೋಡಿದ್ರೆ ಈಗ ನಾವು ಆ ಥರ ಮಾತಾಡಕ್ ಹೋಗೋದಿಲ್ಲ, ಆದ್ರೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮ್ಗೆ. ಅಂದ್ರೆ ನಾವು ಮಾತಾಡೋದಿಲ್ಲ, ನಮಗೂ ಕಾನೂನು ಚೌಕಟ್ಟಿನಾಗ ಏನು ಮಾಡಬೇಕು ಆ ಹೋರಾಟದಾಗ ಹೋಗ್ತಂದ್ರೆ ನಾವು ಇನ್ನೊಬ್ರನ್ನ ಬೇಯ್ದು ಇದು ಮಾಡೋದಿಲ್ಲ. ಆದ್ರೆ ನೀವು ಹೇಳಿದ್ ಭಾಳ ಸೀರಿಯಸ್ ನಾವು ಥಿಂಕ್ ಮಾಡತ್ತೀವಿ 15 ದಿವಸದ್ದು. ಆದ್ರೆ ದೀಪಾವಳಿ ಮುಗಿದ ನಂತರ ಅದನ್ನ ಕಾನೂನು ಹೋರಾಟ ಮುಖಾಂತರ ಉತ್ತರ ಕೊಡ್ತೀವಿ. ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಮಾಡಿದ್ದಾರೆ, ಮೇಲೆ ಆಗ್ತಾ ಇದೆ. ಅದನ್ನೆಲ್ಲ ದೀಪಾವಳಿ ಆದ ನಂತರ ಕಾನೂನು ಹೋರಾಟ ಮುಖಾಂತರ ಅದಕ್ಕೆ ಉತ್ತರ ಕೊಡ್ತಾರೆ. ನಾಲಿಗೆ ಹರಿಬಿಡ್ತಾ ಇದೆ. ಅಲ್ಲ, ಎಲ್ಲಾನು ಹೇಳಿದ್ರೆ ಎಲ್ಲರೂ ಸೇರಿ ನಾವು ನಾವ್ ಎಲ್ಲರೂ ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಐತ್ರಿ. ಅದನ್ನ ನಿಮ್ಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ. ಏನಂದ್ರೆ ರಾಜ್ಯದಲ್ಲೇ ಬೆಳಗಾವಿ ರಾಜಕಾರಣಿಗಳು ಅಂತಂದ್ರೆ ಒಂದ್ ಹಂತದಲ್ಲಿ ಒಳ್ಳೆ ಇದರಲ್ಲಿ ನೋಡ್ತಾ ಇರುವಂತ ದಿನಮಾನಗಳು. ಸೊ ಯಾರೋ ಒಬ್ರು ಮಾತಾಡೋದ್ರಿಂದ ನಿಮ್ಮ ಗೌರವಕ್ಕೂ ನಿಮ್ಮ ಗೌರವಕ್ಕೆ ಎಲ್ಲೋ ಧಕ್ಕೆ ಬರ್ತಾ ಇದೆ ಅಂತ ಅನಿಸ್ತದೆ. ನೋಡ್ರಿ, ತಮ್ಮ ಮುಖಾಂತರ ಎಲ್ಲಾ ರಾಜಕಾರಣಿಗಳು ವಿನಂತಿ ಮಾಡ್ಕೊತೀವಿ. ರಾಜಕಾರಣದಾಗ ಇಲೆಕ್ಷನ್ ಗೆಲ್ತು ಸೋಲ್ತೀವಿ, ಇಲೆಕ್ಷನ್ ಭಾಷಣ ಮಾಡ್ತೀವಿ. ಆದ್ರೆ ಈ ತರ ಯಾರು ಮಾಡಬಾರ್ದು, ಅಂದ್ರೆ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅಂದ್ರೆ ಒಂದು ಇತಿಮಿತಿಯೊಳಗಿದ್ರೆ ಎಲ್ಲರಿಗೂ ಒಳ್ಳೇದು. ಅದಕ್ಕೆ ನನ್ನ ಸಲಹೆ ಎಲ್ಲ ರಾಜಕಾರಣಿಗಳಿಗೆ ಆ ಥರ ಭಾಷಣ ಅಂತ ಶಬ್ದ ಯೂಸ್ ಮಾಡಕ್ ಹೋಗ್ರಿ. ತಮ್ಮ ಲಿಮಿಟ್ ಆಗಿದ್ದು ಮಾಡ್ರಿ, ಎಲ್ಲರಿಗೂ ಗೌರವ ಬರ್ತೈತೆ. ನಾನು ನಿಮ್ಮ ಮುಖಾಂತರ ಜಾರಕಿಹೊಳಿ ಕುಟುಂಬ ಅಂದ್ರೆ ಲಿಂಗಾಯತ ವಿರೋಧಿ ಕುಟುಂಬ ಅನ್ನೋ ನಿಟ್ಟಿನಲ್ಲಿ ಬಿಂಬಿತ ಆಗ್ತಿದೆ. ಅದನ್ನ ಕಾರ್ಡ್ 25 ವರ್ಷದಿಂದ ಒಕ್ಕತ್ತು ಹೋಗ್ತಾರೆ. ಈಗ ಅಲ್ರಿ, 25 ವರ್ಷದಿಂದ ನಾವು ಬೇಡದು ಅಂದ್ರೆ ಅದನ್ನ ಒಗಿತಾರೆ, ಬೇಕಂದ್ರೆ ನಮ್ ಜೊತೆ ಇರ್ತಾರೆ. ಅದನ್ನೆಲ್ಲ 25 ವರ್ಷ ಜನ ನೋಡಿದ್ದಾರೆ. ನಾವು ಅಂದ್ರೆ ಲಿಂಗಾಯತೆಲ್ಲ ಯಾವ ಸಮಾಜ ವಿರೋಧಿಗಳಲ್ಲಿ ನಾವೆಲ್ಲಾನು ಕರ್ಕೊಂಡು ಹೋಗ್ತೀವಿ. ರಾಜಕೀಯ ಮಾಡಕ್ಕೆ ಅವ್ರು ನಮ್ಮ ವಿರೋಧಿಗಳಂಗೆ ಕೇಳ್ತಾರೆ, ಅದಕ್ಕೆ ಏನು ಮಾಡಕ್ಕಲ್ಲ. ಈಗ ಅದಕ್ಕೆ ಲಿಂಗಾಯತ್ ವಿರೋಧಿ ಅಂತ ನಾವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ್ ಸಮಾಜ ಮಾಡಿ ಅದನ್ನ ಪ್ರೂವ್ ಮಾಡ್ತಿಲ್ಲ ರೀ ನಾವು. ಈಗ 10 ವರ್ಷ ಅಧ್ಯಕ್ಷರಾಗಿ ಆಗುವವರೆಗೂ ಜಾರಕಿಹೊಳಿ ಗಮನ ಬೇಕಾಗಿತ್ತು. ಈಗ ಸೌದಿಯವರತ್ತ ಮಾತಾಡೋಣ 11 ತಾರೀಕು ಹೇಳ್ತೀವಿ. ಡಿಟೇಲ್ ಆಗಿ 11 ತಾರೀಕು ಹೊಂದಾಣಿಕೆಯಲ್ಲಿ ಏನಾದ್ರೂ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆಗೋದಿಲ್ಲ. ಯಾಕಂದ್ರೆ ಅಲ್ಲ, ರಿಸಲ್ಟ್ ಬಂದಂತೂ ಆಗೋದು. ಯಾಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಭಾಳ ಗ್ಯಾಪ್ ಆಗಿಬಿಡ್ತಾರೆ. ನೀವು ಹೇಳಲ್ಲ, ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗಾದಾಗ ಅಂದ್ರೆ ಭಾಳ ಕಠಿಣ. ರಾಜಕಾರಣದಾಗ ನೋಡಿ ಹೇಳಿದೆ, ಯಾರು ಶತ್ರು ಇಲ್ಲ, ಯಾರು ಮಿತ್ರ ಇಲ್ಲ. ಆದ್ರೆ ಇಂಥ ಟೈಮ್ ಬಂದಾಗ ಭಾಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು. ನಮಗೆ ಗುಂಪಿದೆ, ನಾವು ಗೆಲ್ತೀವಿ, ನಾವು ಯಾರ ಅವಶ್ಯಕತೆ ಇಲ್ಲದೆ ಆಡಳಿತ ಮಾಡ್ಕೊಂಡು ಹೋಗ್ತೀವಿ. ಅಂಡರ್ ಕರೆಂಟ್ ಶಾಕ್ ಆಗ್ತಿದೆ ಯಾಕಂದ್ರೆ ಅವರು ಪರೇಡ್ ಮಾಡ್ತಾ ಇದ್ದಾರೆ. 18 ತಾರೀಕುವರೆಗೆ ಕಾಯ್ಬೇಕು, 18 ತಾರೀಕುವರೆಗೆ ಕಾಯಿರಂತೆ. ನಮಗೆ ಯಾವ್ದು ಭಯ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀವಿ. ಅವ್ರು ಏನಾರು ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಧನ್ಯವಾದ.